ಶೃಂಗೇರಿ ಪೀಠದ ಅಭಿಪ್ರಾಯ ಏನು? ಶೃಂಗೇರಿ ಪೀಠದವ್ರು ನಿನ್ನೆ ಒಂದು ಅಫಿಷಿಯಲ್ ಸ್ಪಷ್ಟೀಕರಣವನ್ನು ಹೊರಡಿಸಿದ್ರು. ಏನಿತ್ತು ಅದರಲ್ಲಿ? ಪ್ರಾಣ ಪ್ರತಿಷ್ಠಾಪನೆ ವಿರೋಧಿಸಲು ಶೃಂಗೇರಿ ಶ್ರೀಗಳ ಕರೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ. ಕೆಲ ಧರ್ಮದ್ವೇಷಿಗಳಿಂದ ಶೃಂಗೇರಿ ಪೀಠದ ವಿರುದ್ಧ ಈ ಅಪಪ್ರಚಾರ ನಡೀತಾ ಇದೆ. ಶ್ರೀಗಳ ಭಾವಚಿತ್ರವನ್ನು ಬಳಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಶೃಂಗೇರಿ ಜಗದ್ಗುರುಗಳು ಈ ರೀತಿಯಾದ ಸಂದೇಶ ನೀಡಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಎಲ್ಲರೂ ನೆನಪಿನಲ್ಲಿಟ್ಕೊಳ್ಳಬೇಕು. ಪ್ರಾಣ ಪ್ರತಿಷ್ಠಾಪನೆಯ ದಿನ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸಿ ಅಂತ ಗೌರಿಶಂಕರ್ ಅಂತ ಅಡ್ಮಿನಿಸ್ಟ್ರೇಟರ್, ಶೃಂಗೇರಿ ಪೀಠದ ಅಡ್ಮಿನಿಸ್ಟ್ರೇಟರ್, ಒಂದು ಅವರ ಸಹಿಯಲ್ಲಿ ಶೃಂಗೇರಿ ಪೀಠದ ಅಧಿಕೃತ ಲೆಟರ್ ಹೆಡ್ಡಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಗೌರಿಶಂಕರ್ ಅವರೇ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಯಾರೋ ಹೇಳ್ತಾ ಇದ್ದಾರೆ ನನಗೆ, ಗೌರಿಶಂಕರ್ ಅವರು ಹೋಗ್ತಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ಅಂತ. ಇನ್ನು ಮತ್ತೆ ಸ್ಟೇಟ್ ಪೊಲಿಟಿಕಲ್ ರಿಯಾಕ್ಷನ್ಗಳಿಗೆ ಬರೋದಾದರೆ, ಹೈಕಮಾಂಡ್ ನಿರ್ಣಯವನ್ನು ಸಿದ್ದರಾಮಯ್ಯನವರು ಬೆಂಬಲಿಸಿದರು. ನಾವಿರೋದು ಶ್ರೀರಾಮನ ವಿರುದ್ಧ ಅಲ್ಲ, ಬಿ ಜೆ ಪಿಯ ರಾಜಕೀಯ ವಿರುದ್ಧ ಅಂತ. ಶ್ರೀರಾಮಚಂದ್ರ ಇಲ್ಲಿ ಇಲ್ವಾ? ಇಲ್ಲೂ ಪೂಜೆ ಮಾಡ್ತಿದ್ದಾರೆ. ನಾವು ಮಂದಿರ ವಿರೋಧಿಸೋದಿಲ್ಲ, ಬಿ ಜೆ ಪಿ ರಾಜಕೀಯವನ್ನು ಸಹಿಸೋದಿಲ್ಲ ಅಂತ. ನಾವು ಯಾವತ್ತೂ ಶ್ರೀರಾಮಚಂದ್ರನ ವಿರುದ್ಧವಾಗಿರಲಿಲ್ಲ ಅಂದರು. ಬಿ ಜೆ ಪಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ರಾಜಕೀಯ ವಿಷಯ ಮಾಡಿದ್ದಕ್ಕೆ ನಾವು ವಿರೋಧ ಮಾಡ್ತಿದ್ದೀವಿ, ಗೌರವಿಸ್ತೀವಿ, ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ರಾಮ ಮಂದಿರ ಕಟ್ಟಿದ್ದೀವಿ, ನಮ್ಮ ವಿರೋಧ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರೆ, ಅದಕ್ಕೆ ವಿರೋಧ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾರೆ. ಈಗ ಯಾಕೆ ಇವರು ಅಯೋಧ್ಯೆಗೆ ಹೋಗ್ತಿದ್ದಾರೆ? ಶ್ರೀರಾಮಚಂದ್ರ ಇಲ್ಲಿ ಇಲ್ವಾ? ಇಲ್ಲೂ ಪೂಜೆ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ರಾಜಕೀಯ ವಿಷಯವಾಗಿ ಮಾಡ್ಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋದು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದಾರಲ್ಲ, ಅದಕ್ಕೆ ವಿರೋಧ. ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ರಾಮ ಇಲ್ಲಿಲ್ವಾ? ಅಲ್ಲೇ ಹೋಗ್ಬೇಕಾ? ಇಲ್ಲಿ ಪೂಜೆ ಮಾಡಿದ್ರೆ ಆಗೋದಿಲ್ವಾ? ಲಾಜಿಕ್ ಕರೆಕ್ಟ್ ಅದು. ಅಂದರೆ ಸರ್ವಾಂತರ್ಯಾಮಿಯಾದ ದೇವರನ್ನು ಅಲ್ಲೇ ಹೋಗಿ ಯಾಕೆ ನೋಡಬೇಕು? ಬಾಬರ್ ಅಯೋಧ್ಯೆಯ ರಾಮ ಮಂದಿರವನ್ನೇ ಯಾಕೆ ಧ್ವಂಸ ಮಾಡ್ದ? ಲಕ್ಷಾಂತರ ರಾಮ ಮಂದಿರಗಳಿದಾವಲ್ಲ, ಆವಾಗಲೂ ಇದ್ವಪ್ಪ ಲಕ್ಷಾಂತರ ಹಳ್ಳಿಗಳಲ್ಲೂ ಇದ್ವು. ಯಾವುದೋ ಹಳ್ಳಿಗೋ ಒಂದು ರಾಮ ಮಂದಿರ ಧ್ವಂಸ ಮಾಡಬೇಕಾಗಿತ್ತು. ಅವನು ಮಾಡಬೇಕು ಅನ್ನೋದೇ ಇದ್ದಿದ್ದರೆ ಜನರ ಶ್ರದ್ಧೆ ಎಲ್ಲಕ್ಕಿಂತ ಎಲ್ಲಿ ಜಾಸ್ತಿನೋ ಅದನ್ನೇ ಧ್ವಂಸ ಮಾಡಬೇಕು ಅಂತ ಮಾಡಿದ್ದು. ಔರಂಗಜೇಬ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನೇ ಯಾಕೆ ಹೊಡೆದ? ವಿಶ್ವನಾಥ ದೇವಸ್ಥಾನಗಳು ಅರ್ಥಾತ್ ಶಿವನ ದೇವಾಲಯಗಳು ಹಳ್ಳಿಗಳಲ್ಲೂ ಇದಾವಪ್ಪ. ಯಾವುದೋ ಹಳ್ಳಿ ಒಂದು ದೇವಸ್ಥಾನವನ್ನು ಹೊಡೆದು ಬಿಡ್ಬೋದಾಗಿತ್ತು. ಏನು ದೇವರು ಸರ್ವಾಂತರ್ಯಾಮಿ, ಅಲ್ಲಿರೋದು ಒಡೆಯೋದೇನು, ಇಲ್ಲಿರೋದು ಒಡೆಯೋದೇನು, ಹೊಡೆದು ಬಿಡ್ಬೋದಿತ್ತು. ಕಾಶಿದೇ ಹೊಡಿಬೇಕಾಗಿತ್ತು. ಮಥುರಾದ ಶ್ರೀಕೃಷ್ಣ ಮಂದಿರವನ್ನೇ ಒಡೆಯೋದಕ್ಕೆ ಯಾಕೆ ಔರಂಗಜೇಬ ಆದೇಶ ಕೊಟ್ಟ? ಶ್ರೀಕೃಷ್ಣ ದೇವಸ್ಥಾನಗಳೇನು ಕಡಿಮೆ ಇದ್ದಾವ ಈಗ, ಅಥವಾ ಅವಾಗ ಕಡಿಮೆ ಇದ್ವಾ? ಮಥುರಾ ಕೃಷ್ಣ ಜನ್ಮಸ್ಥಾನ, ಕಾಶಿ ದ್ವಾದಶಲಿಂಗಗಳ ಪೈಕಿ ಒಂದು, ಅಯೋಧ್ಯೆ ರಾಮ ಜನ್ಮಭೂಮಿ. ಅಂದರೆ ಅಯೋಧ್ಯೆಗೆ ಯಾಕೆ ಹೋಗ್ತಾರೆ ಅಂದರೆ ಶ್ರದ್ಧೆ. ಅಯೋಧ್ಯೆಯ ಮಂದಿರವನ್ನೇ ಯಾಕೆ ಹೊಡಿಬೇಕಾಗಿತ್ತು? ಶ್ರದ್ಧೆ ಅಷ್ಟೇ. ಮೊನ್ನೆ ಯಾರೋ ನನಗೆ ಫೋಟೋ ಕಳಿಸಿದ್ರು ಸಿದ್ದರಾಮಯ್ಯನವರ, ಅಂದರೆ ಪರ್ಸ್ನಲ್ಲಾಗಿ ತಗೋಬಾರ್ದು ದಯವಿಟ್ಟು. ಸಿದ್ದರಾಮಯ್ಯನವರ ಧರ್ಮಪತ್ನಿ ಮಂತ್ರಾಲಯದಲ್ಲಿ ದರ್ಶನಕ್ಕೆ ಬಂದಿದ್ದಾರೆ. ಇವರೇ ಅವರು, ಅಂದರೆ ಅವರು ತುಂಬ ಲೋ ಪ್ರೊಫೈಲ್ ಹೆಣ್ಮಗಳು, ಧರ್ಮಭಕ್ತೆ, ದೈವಭಕ್ತೆ, ಅವರೆಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಒಂದು ಕ್ಲಿಯರ್ ಆಗಿರೋ ಫೋಟೋ ಯಾರ ಹತ್ರನೂ ಇಲ್ಲ, ಸಿದ್ದರಾಮಯ್ಯನವ್ರ ಮನೆಯವ್ರದ್ದು. ಯಾರೋ ಕಳಿಸಿದ್ರು ಇವರು ಸಿದ್ದರಾಮಯ್ಯನವರ ಧರ್ಮಪತ್ನಿ ಅಂತ. ಸಿದ್ದರಾಮಯ್ಯನವ್ರು ಹಾಗೆ ಕೇಳ್ತಾರೆ, ನಾವು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಕಡೆ ಇದ್ದಾರೆ, ಮಂತ್ರಾಲಯಕ್ಕೆ ಯಾಕೆ ಹೋಗ್ಬೇಕು ಅಂತಾರೇನೋ ಗೊತ್ತಿಲ್ಲ. ಒಂದೊಂದು ಜಾಗದ್ದು ಒಂದೊಂದು ಶ್ರದ್ಧೆ ಇರುತ್ತೆ ರೀ.
ಒಂದೊಂದು ಜಾಗದ್ದು ಒಂದೊಂದು ಶ್ರದ್ಧೆ ಅಪ್ಪ. ಈಗ ಅಲ್ಲಾಹು ಕೂಡ ಎಲ್ಲ ಕಡೆ ಇರೋದು, ಮೆಕ್ಕಾ ಮದೀನಾಕ್ಕೆ ಯಾಕೆ ಹೋಗ್ಬೇಕು? ಅದಕ್ಕಾಗಿ ಸಬ್ಸಿಡಿ ಸರ್ಕಾರ ಯಾಕೆ ಕೊಡ್ತಾ ಇತ್ತು? ಸಬ್ಸಿಡಿ, ಹಜ್ ಸಬ್ಸಿಡಿ, ವಾಟ್ ಈಸ್ ಇಟ್? ಅಲ್ಲೇ ಯಾಕೆ ಹೋಗ್ಬೇಕು? ಇಲ್ಲಿಲ್ವಾ? ಹಂಗೆ ಅನ್ನೋದಿಲ್ಲ, ಶ್ರದ್ಧೆ ಅದು. ಕ್ರಿಶ್ಚಿಯನ್ರು ಬೆತ್ಲೆಹೇಮಿಗೆ ಹೋಗ್ತಾರೆ, ಜೆರುಸಲಮ್ಗೆ ಹೋಗ್ತಾರೆ. ಬೆತ್ಲೆಹೇಮ್ ಯೇಸು ಕ್ರಿಸ್ತ ಹುಟ್ಟಿದ ಜಾಗ. ಜೆರುಸಲಮ್ ಯೇಸು ಕ್ರಿಸ್ತನನ್ನು ಏನು ಶಿಲುಬೆಗೆ ಏರಿಸಲಾದ. ನಾನು ಹೋಗಿದ್ದೀನಿ ಅಲ್ಲಿ, ಮೊನ್ನೆ ಇಸ್ರೇಲ್ಗೆ ಹೋದಾಗ ಜೆರುಸಲಮ್ಗೆ ಹೋಗಿದ್ದೆ ನಾನು. ಒಂದು ಹಳೆಯ ಕಾಲದ ಚರ್ಚು, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲಾಗಿದ್ದ ಬೆಟ್ಟವನ್ನು ಹಾಗೆ ಇಟ್ಟಿದ್ದಾರಲ್ಲಿ. ಆ ಬೆಟ್ಟಕ್ಕೆ ಶಿಲುಬೆಯನ್ನು ಸೇರಿಸೋದಕ್ಕೆ ಆ ಕಲ್ಲಿನ ಬೆಟ್ಟದ ಮೇಲೆ ಏನು ಹೋಲು ಕೊರೆದಿದ್ದಾರಲ್ಲ, ಆ ಹೋಲನ್ನು ಮುಟ್ಟಿ ನೋಡಬಹುದು. ಆ ನಂತರ ಯೇಸು ಕ್ರಿಸ್ತನ ಶವವನ್ನು ತೆಗೆದು ಭೂಮಿಯ ಮೇಲೆ ಇಟ್ಟಿದ್ದ ಜಾಗ ಅದು ಹಾಗೆ ಇದೆ. ಶಿಲುಬೆಗೆ ಏರಿದ್ದ ಮಗನನ್ನು ಮಾತೆ ಮೇರಿ ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ಲು, ಆ ಕಲ್ಲು ಕೂಡ ಹಾಗೆ ಇದೆ. ಈ ಕಲ್ಲಿನ ಮೇಲೆ ಕೂತ್ಕೊಂಡು ನೋಡ್ತಿದ್ಲಂತ ಮಗನ. ಆ ನಂತರ ಯೇಸು ಕ್ರಿಸ್ತನ ಶವವನ್ನು ಆಗಿನ ಅಂತ್ಯ ಸಂಸ್ಕಾರದ ಪದ್ಧತಿಯ ಪ್ರಕಾರ ಒಂದು ಗುಹೆಗೆ ತಗೊಂಡೋಗಿ ಇಟ್ಟರು. ಮಾರನೇ ದಿವಸ ಮಗನ ಶವವನ್ನು ನೋಡೋದಕ್ಕೆ ಮಾತೆ ಮೇರಿ ಬಂದರೆ ಅಲ್ಲಿದ್ದಂಥ ದೈವ ದೂತೆ ಹೇಳಿದ್ಲು, ಇಲ್ಲ, ಯೇಸು ಕ್ರಿಸ್ತ ದೇಹ ಸಮೇತನಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ. ಆ ಗುಹೆ ಕೂಡ ಹಾಗೆ ಇದೆ, ಒಳಗಡೆ ಹೋಗಿ ದರ್ಶನ ಮಾಡ್ಕೋಬಹುದು. ಯಾಕೆ ಅಲ್ಲಿಗೆ ಹೋಗ್ತಾರೆ ಹಂಗಿದ್ರೆ? ದೇವರು ಎಲ್ಲ ಕಡೆ ಇಲ್ವಾ? ಶ್ರದ್ಧೆ ಅದು, ಶ್ರದ್ಧೆ ಇರಲಿ. ರಾಮಲಿಂಗಾರೆಡ್ಡಿಯವರು 22ನೇ ತಾರೀಕು ಕರ್ನಾಟಕದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗೆ ಆದೇಶ ಕೊಟ್ಟಿದ್ದಾರೆ. ವಿಶೇಷ ಪೂಜೆ ಆಗುತ್ತೆ ಅವತ್ತು. ಸಿದ್ದರಾಮಯ್ಯನವರು ಹೇಳಿದ್ರೆ ಅದು ನನಗೆ ಗೊತ್ತಿಲ್ಲ, ಅದನ್ನ ಅವರೇನೋ ಮಾಡಿದ್ದಾರೆ ಅಂತ. ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ರು, ಮಾಜಿ ಕೇಂದ್ರ ಸಚಿವರು, ಹಾಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಖಾತೆಯ ಸಚಿವರು. ಅವ್ರು ಹೇಳ್ತಾರೆ, ನಾನು ವಿಮಾನದಲ್ಲಿ ಜೈ ಶ್ರೀರಾಮ್ ಅಂತ ಬರೀತಾ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೆಂಗಳೂರಿನಿಂದ ದಿಲ್ಲಿಗೆ ಹೋದರು. ನಿತ್ಯನೂ ರಾಮಜಪ ಮಾಡ್ತಾರಂಥವ್ರು. 20 ವರ್ಷಗಳಿಂದ ಬರಿತಾ ಇದ್ದಾರಂತೆ. ಅದರ ವಿಜುವಲ್ ಕೂಡ ಇದೆ ನೋಡಿ, ದೃಶ್ಯಗಳು ಕೂಡ ಇದೆ. ನಾನು ಪ್ರತಿನಿತ್ಯ ರಾಮಕೋಟಿ ಬರಿತೀನಿ, 20 ವರ್ಷಗಳಿಂದ ಬರಿತಾ ಇದ್ದೀನಿ. ನಾವು ಭಕ್ತಿಯನ್ನು ತೋರ್ಪಡಿಕೆಗಾಗಿ ಮಾಡಲ್ಲ, ನಿತ್ಯ ಪೂಜೆ ಮಾಡೋರು ಅಲ್ಲಿಗೆ ಹೋಗಬೇಕಾಗಿಲ್ಲ ಅಂತ. ನಿತ್ಯ ಪೂಜೆ ಮಾಡೋರು ಅಲ್ಲಿಗೆ ಹೋಗಬೇಕಾಗಿಲ್ಲ. ಕೇಳಿಸ್ಕೊಳ್ಳಿ. ರಾಮಕೋಟಿಯನ್ನು ಈ ಸುಮಾರು 20 ವರ್ಷದಿಂದ ಬರೀತಾ ಇದ್ದೀವಿ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ, ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ನಾನು ದಿನಾ ರಾಮ ಭಕ್ತನು, ದೇವರನ್ನ ಪೂಜೆ ಮಾಡೋನ ಮನೆಯಲ್ಲಿ ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ. ಹನುಮಂತನಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ರಾಮ ಭಕ್ತನ, ಹನುಮಂತನಕ್ಕಿಂತ ಭಕ್ತನಿಲ್ಲ. ಆ ರೀತಿ ನಾವೆಲ್ಲ ರಾಮ ಭಕ್ತರು. ರಾಜಕೀಯವಾಗಿ ಬೇರೆ ಮಾತಾಡ್ತಾರೆ, ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ರಾಮಕೋಟೆಯನ್ನು ಈ ಸಿದ್ದರಾಮಯ್ಯನವರ ಟ್ವೀಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಸರಿ, ನಾನು ಬೆಂಬಲಿಸುತ್ತೇನೆ. ಯಾವುದು? ಮಂದಿರದ ಲೋಕಾರ್ಪಣೆಗೆ ಹೋಗದೇ ಇರುವ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಸರಿಯಾಗಿದೆ, ನಾನು ಅದನ್ನು ಬೆಂಬಲಿಸ್ತೇನೆ. ಮೋದಿ RSSನಿಂದ ಶ್ರೀರಾಮ 140 ಕೋಟಿಯ ಜನರಿಗೆ ಅಗೌರವ ಆಗಿದೆ. ರಾಜಕೀಯ ಪ್ರಚಾರ ಮಾಡಿದ್ದು ಹಿಂದೂಗಳಿಗೆ ಮಾಡಿದ ದ್ರೋಹ. 4 ಶಂಕರಾಚಾರ್ಯರು ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ದಾರೆ. ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮ ಆಗಿದ್ದು ದುರಂತ. ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಅಸ್ಪೃಶ್ಯತೆ, ಜಾತೀಯತೆ, ಅಂಧಶ್ರದ್ಧೆ, ಕಂದಾಚಾರ ವಿರೋಧಿಸ್ತೀವಿ. ಸರ್ವಧರ್ಮ ಸಮಭಾವ ಸಂವಿಧಾನದ ಆಶಯ ನಾವೆಲ್ಲ ಬದ್ಧ ಅಂತ ಟ್ವೀಟ್ ಮಾಡಿದ್ರು. ಅದರ ಜೊತೆಗೆ ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಹೀಗೆಂದು ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಹೇಳಿದ್ದಾರೆ. ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿದ ಅವಮಾನ. ಶೈವ ಆರಾಧಕ ಶಿವನ ಆರಾಧಕರಿಗೆ ಮಾಡಿದ ಅವಮಾನ. ರಾಮ ವಿಷ್ಣುವಿನ ಅವತಾರ ಅಂತ ನಂಬಿಕೆ. ಅದನ್ನು ವೈಷ್ಣವ ಪಂಥದವರು ಪೂಜೆ ಮಾಡ್ತಾರೆ ಅಂತ ಚಂಪಕರಾಯ ಅವರು ಹೇಳಿದ್ರು. ಹೀಗೆ ಹೇಳುವ ಮೂಲಕ ಶೈವ ಪಂಥಕ್ಕೆ ಅವಮಾನ ಮಾಡಿದ್ರಿ, ಸಮಸ್ತ ಶೈವ ಆರಾಧಕರಿಗೆ ಮಾಡಿದ ಅವಮಾನ. ಇದೇ ರೀತಿ ಮಂದಿರವನ್ನು ರಾಜಕೀಯಕರಣ ಮಾಡಿದ್ದಾರೆ. ಈ ಕಾರಣಕ್ಕೆ 4 ಶಂಕರಾಚಾರ್ಯರ ಪೀಠ ಬಹಿಷ್ಕಾರ ಹಾಕಿದೆ. ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯಕ್ರಮ ಇದು ಅಲ್ಲ ಅನ್ನೋ ಅರ್ಥದಲ್ಲಿ ಟ್ವೀಟ್ ಮಾಡಿದರು. ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರ ಪ್ರತಿಕ್ರಿಯೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಹರಿಪ್ರಸಾದ್, KN ರಾಜಣ್ಣ, ಸಂತೋಷ್ ಲಾಡು. ಕೇಳಿಸ್ಕೊಳ್ಳಿ.
ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಕಾಂಗ್ರೆಸ್ಸಿನವ್ರದ್ದು ವಿರೋಧ ಇಲ್ಲ, ಆದ್ರೆ ಅಲ್ಲಿ ಮಾಡುವಂತ ಕಾರ್ಯಕ್ರಮದ ಏನ್ ನೇತೃತ್ವ ವಹಿಸಿದಾರಲ್ಲ ಬಿಜೆಪಿ ಅವರು, ಸೊ ಅದ್ರ ವಿರೋಧವಾಗಿ ಅವ್ರು ಹೇಳಿದ್ದಾರೆ 22 ತಾರೀಕು ಹೋಗ್ಲಿ, ನಂತರ ಹೋಗ್ಲಿಕ್ಕಾಗ್ಲಿ ಯಾರ್ದು ವಿರೋಧ ಇಲ್ಲ. ಹೋಗುವಂತ ಭಕ್ತಿ ಇದ್ರೆ ಅವರು ಯಾರೇ ಹೋಗೇ ಹೋಗ್ತಾರೆ, ನಾವೇನು ಹೇಳಿದ್ರೇನು ಬಿಡೋಲ್ಲ. ಎಲ್ಲರೂ ತೆಗೆದುಕೊಂಡು ಮಾಡಬೇಕಿತ್ತು. ಇಡೀ ದೇಶದ ಸಮಸ್ಯೆ ಅದು, ಆಸ್ತಿ ಅದು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಡಿಸೆಂಬರ್ 25ನೇ ತಾರೀಕೆ ನಾನು ಹೇಳಿದ್ದೆ, ಅಧ್ಯಕ್ಷರಿಗೂ ಸಹ ಪತ್ರ ಬರೆದಿದ್ದೆ. ಇದು ವೈಯಕ್ತಿಕವಾದ ಇದು ನನ್ನ ತೀರ್ಮಾನ ಅಂತ ಹೇಳಿದ್ದೆ. ಶಂಕರಾಚಾರ್ಯರು ಸಹ ವಿರೋಧ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನೋದನ್ನು ಹೇಳುವಾಗ ಇವರು ಉದ್ದಟದಿಂದ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ತಪ್ಪು. ಆದ್ದರಿಂದ ಇದು ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಅದಕ್ಕೆ ನಾವೆಲ್ಲರೂ ಸಹ ದೂರ ಉಳಿಬೇಕು ಅನ್ನೋ ತೀರ್ಮಾನ. ಅಲ್ಲ, ತಿರಸ್ಕಾರ ಅಂತ ಅಲ್ಲ, ಅದರಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು, ಯಾವ ಕಾರಣದಿಂದ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದು, ದೇವಸ್ಥಾನ ಇನ್ನೂ ಪೂರ್ಣನೇ ಆಗಿಲ್ಲ. ಪೂರ್ತಿ ರಾಮನ್ನ ಇವರು ರಾಜಕಾರಣಕ್ಕೆ ಬಳಸ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ, ಅದರ ಎಲ್ಲರ ವಿರುದ್ಧ ನಾವು ಈ ಸಮಾರಂಭದಲ್ಲಿ ಭಾಗವಹಿಸೋದಿಲ್ಲ. ಇದೇ ರಾಮಲಲ್ಲನ್ನ ಟೆಂಟಲ್ಲಿ ಮಡಗಿದ್ರಲ್ಲ, ಅಲ್ಲಿಗೆ ನಾವು ಎಲ್ಲ ಹೋಗಿದ್ದೀವಿ. ರಾಮನಿಗೆ ನಾವು ಎಲ್ಲ ಭಕ್ತರೇನೆ, ನಾವು ಹಿಂದೂಗಳೇ. ಆದರೆ ಇವರಂಗೆ ಗೂಡ್ಸಿ ಹಿಂದುತ್ವ ನಾವು ಹೇಳೋದಿಲ್ಲ. ನಾವು ಮಹಾತ್ಮ ಗಾಂಧಿಯವರ ಹಿಂದುತ್ವ, ಮಹಾತ್ಮ ಗಾಂಧಿ ಯಾವ ಹಿಂದುತ್ವನ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವೆಲ್ಲ. ಅಂದ್ರೆ ಈಗ ರಾಮ ಮಂದಿರಿಗೆ ಹೋಗ್ಬಿಟ್ರೆ ಇಡೀ ದೇಶ ನಂಗಂಗ ಎಲ್ಲ ಬೆಳಕಾಗ್ಬಿಡ್ತೈತೆ ಹಳೆ ಲೆಕ್ಕಕ್ಕೆ. ಇವರಷ್ಟೇ ಬಿಜೆಪಿ ಅವರಿಗೆ ಅಧಿಕಾರಕ್ಕೆ ಬರ್ಲಿಕ್ಕೆ ಇದೊಂದು ಟ್ರಿಕ್ ಮಾಡ್ತಾ ಇದಾರೆ, ಮುಂದೆ ಜನ ತೋರಿಸ್ತಾರೆ. ನಾವ್ ಹೇಳ್ತೀವಲ್ರಿ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಕಾಳಮ್ಮ, 7 ಕೋಟಿ ಮೈಲಾರ, ಪಾಂಡುರಂಗ, ವಿಠಲ, ಇವರೆಲ್ಲ ನಮ್ಮ ಬಡವ್ರ ದೇವ್ರು. ಅವ್ರು ಕೂಡ ನಮ್ಮ ದೇವ್ರೆ. ಮರ್ಯಾದಾ ಪುರುಷೋತ್ತ ರಾಮ ಅವರು, ಇವ್ರು ಅವ್ರನ್ನ ಕರ್ಕೊಂಬಂದು ದೇವರಂತ ಪೂಜಿಸ್ತಿದ್ದಾರೆ. ನಾವು ಪೂಜಿಸ್ತೀವಿ, ಒಪ್ತೀವಿ. ಸೀತಾ ಮಾತಾ ಕೂಡ ದೇವರಂತ ಒಪ್ತೀವಿ. ಈಗ 10 ವರ್ಷ ಆಯ್ತಲ್ಲ, ಮತ್ತೆ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಮಾತನಾಡೋದ್ ಬದಲು ಯಾಕೆ ಮತ್ತೆ ಇವ್ರು ಅಗಲಲ್ಲದೆ ಗುಡಿ ಬಗ್ಗೆ ಮಾತನಾಡ್ತಾರೆ? ಈಗ ರಾಮ ಮೂಲಕನೇ ಈ ಪಾರ್ಟಿ ಡೆವಲಪ್ ಆಗಿರತಕ್ಕಂಥದ್ದು. ಈಗ ಲಾಸ್ಟ್ಗೆ ಎಲ್ಲಿಗೆ ಬಂದತ್ತಂದ್ರೆ, ರಾಮನ ಮೇಲೆ ಇವತ್ತು ಓಟ್ ಕೇಳಿ ಅಧಿಕಾರಕ್ಕೆ ಬರಬೇಕು. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳಲು ನೋಡುತ್ತಿದೆಯೇ? ಹೌದು, ಬಿಜೆಪಿಯವರು ಎಷ್ಟೇ ಇಲ್ಲ ಅಂದರೂ ಸತ್ಯ ಅದೇ. ತಪ್ಪಾ ಸರಿನಾ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ರಾಮ ಮಂದಿರದ ಅಂದರೆ ಅದ್ವಾನಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂಥ ರಥಯಾತ್ರೆ ಅಂದರೆ ಇದರಲ್ಲಿ 3 ಅಂದರೆ ಒಂದು ರಾಜಕೀಯ ಪಕ್ಷ BJP, ಇನ್ನೊಂದು ಸಂಘಟನೆ ವಿಶ್ವ ಹಿಂದೂ ಪರಿಷತ್ತು RSS, ಈ 3 ಒಂದು ಪಾತ್ರ ನಿರ್ವಹಿಸಿದ್ದು. ಇದರಲ್ಲಿ RSS ರಾಮ ಮಂದಿರ ಯಾಕೆ ಅವಶ್ಯಕತೆ ಇದೆ ಅನ್ನುವ ಮಾಹಿತಿಯನ್ನು ದೇಶದ ಜನರಿಗೆ ತಗೊಂಡೋಗಿ ಕನ್ವಿನ್ಸ್ ಮಾಡೋದು, ಒಂದು ಮನೋಭಾವನೆ ಸೃಷ್ಟಿ ಮಾಡೋದಕ್ಕೆ ಕಾರಣ. ಅನೇಕ ಜನರಿಗೆ ಗೊತ್ತಿರಲಿಲ್ಲ ಅಯೋಧ್ಯೆಯಲ್ಲಿ ಏನಾಗಿದೆ ಕಥೆ ಅಂತ. RSS ಅದನ್ನು ಮನೆಗೆ ತಗೊಂಡು ಹೋಯಿತು. ವಿಶ್ವ ಹಿಂದೂ ಪರಿಷತ್ತು ಈ ದೇಶದ ಸಾಧು ಸಂತರಲ್ಲಿ ಒಂದು ಒಮ್ಮತ ಮೂಡಿಸುವ ಪ್ರಯತ್ನ ಮಾಡಿದ್ರು. ಅದನ್ನು ಹೊರತುಪಡಿಸಿ ಉಳಿದಿದ್ದ ಕೆಲಸ ಇತ್ತು. ಒಂದು ಏನೋ ಮೂಮೆಂಟನ್ನಾಗಿ ಮಾಡೋದು, ಲೀಗಲ್ ಫ್ರಂಟ್ನಲ್ಲಿ ಬಡದಾಡೋದು BJP ಅವರೆಲ್ಲ ನಿರ್ವಹಿಸಿದರು. ಅಂತಿಮವಾಗಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಸೊ BJP ಅವರು ಲಾಭ ತಗೊಳ್ಳೋ ಪ್ರಯತ್ನ ಮಾಡ್ತಾರಪ್ಪ, ಇಲ್ಲ ಅಂತ ಹೇಳ್ತಾರೆ, ತಗೊಳ್ಳೋ ಪ್ರಯತ್ನ ಮಾಡೋದು ಹೌದು. ಸಂತೋಷ್ ಲಾಡ್ ಅವರು ಹೇಳಿಲ್ವ, 10 ವರ್ಷದಿಂದ ಇವರು ಅಧಿಕಾರಕ್ಕೆ ಬಂದಿದ್ದೆ ರಾಮನಿಂದ ಅಂತ. BJP 3 ಸೀಟ್ ಇದ್ದಾಗಲೂ ರಾಮ ಮಂದಿರ ಕಟ್ತಿದ್ವಿ ಅಂತಿದ್ರು, 300 ಸೀಟ್ ಇದ್ದಾಗ ಉದ್ಘಾಟನೆ ಮಾಡ್ತಿದ್ದಾರೆ. 3 ಸೀಟ್ ಇದ್ದಾಗ ನಾವು ರಾಮ ಮಂದಿರವನ್ನು ಅಲ್ಲೇ ಕಟ್ತೀವಿ ಅಂತಿದ್ರು. ಪ್ರತಿ ಸಲನೂ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕ್ತಿದ್ರು, ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ 370 ಅಬ್ರೋಗೇಟ್ ಮಾಡ್ತೀವಿ ಅಂತಿದ್ರು, ಮಾಡಿದ್ದಾರೆ. ರಾಮ ಮಂದಿರ ಕಟ್ತೀವಿ ಅಂತಿದ್ರು, ಕಟ್ಟಿದ್ರು. BJP ಅವರಲ್ಲ, ಟ್ರಸ್ಟ್ನ ಕಡೆಯಿಂದ, ದಾನಿಗಳ ನೆರವಿನಿಂದ, ಡೊನೇಷನ್ನಿಂದ ಕಟ್ಟಿದ್ರು. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಅವರ ಹಳೆಯ ಭರವಸೆ ಆಗಿತ್ತು, ಅದನ್ನೇನು ಮಾಡ್ತಾರೆ ನೋಡ್ಬೇಕೀಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.